Hello, future doctors. Welcome to the new video. In second round, real allotment results ಸದ್ಯದಲ್ಲೇ ಬರುತ್ತೆ. ಸೊ ಅದಾದ ತಕ್ಷಣ ಎಲ್ರಿಗೂ ಗಮನ ಇರೋದು ಮಾಪಪ್ ಮೇಲೆ. ಮಾಪಪ್ ಅಲ್ಲಿ ಸೀಟ್ ಸಿಗೋ ಸಾಧ್ಯತೆಗಳು ಎಷ್ಟಿದೆ, ಮಾಪಪ್ ಅಲ್ಲಿ ಎಷ್ಟು ಸೀಟ್ಸ್ ಅವೈಲೇಬಲ್ ಇರಬಹುದು, ಈ ವರ್ಷ ಎಷ್ಟು ಅವೈಲೇಬಲ್ ಇರುತ್ತೆ ಅಂತ ಯಾರಿಗೂ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಲಾಸ್ಟ್ ಇಯರ್ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಇಯರ್ ಟೋಟಲ್ ಸೀಟ್ಸು 1352 ಸೀಟ್ ಇತ್ತು ಮಾಪಪ್ ಅಲ್ಲಿ. 1352 seats were available in the mop-up last year counseling. 2023 ನೀಟ್ 2023 ಅಲ್ಲಿ ಅಷ್ಟೊಂದು ಸೀಟ್ ಇತ್ತು. ಅಷ್ಟೊಂದು ಸೀಟು ಎಲ್ರಿಗೂ ಉಪಯೋಗ ಆಗೋದಿಲ್ಲ, ಯಾಕೆಂದ್ರೆ ಮಿಡಲ್ ಕ್ಲಾಸ್ಗೆ, ಲೋಯರ್ ಮಿಡಲ್ ಕ್ಲಾಸ್ಗೆ, NRI ಕೋಟಾ, ಅದರ್ಸ್ ಕೋಟಾ ಅದೆಲ್ಲ ಯೂಸ್ ಆಗೋದಿಲ್ಲ. ನೋಡೋಣ ತುಂಬಾ ಕಡಿಮೆ ಇರೋ ಫೀಸು ಎಷ್ಟು ಸೀಟ್ಸ್ ಇತ್ತು ಅಂತ. ಎಲ್ರಿಗೂ ಕುತೂಹಲ ಇರೋದು BMC ಅಲ್ಲಿ ಮಾಪಪ್ ಅಲ್ಲಿ ಏನಾದರೂ ಸೀಟ್ಸ್ ಅವೈಲೇಬಲ್ ಇರುತ್ತಾ ಇಲ್ವಾ ಅಂತ. ಲಾಸ್ಟ್ ಇಯರ್ ಒಂದೇ ಒಂದು ಸೀಟು ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ ಒಂದೇ ಒಂದು ಸೀಟು ಮಾಪಪ್ ಅಲ್ಲಿ BMC ಅಲ್ಲಿ ಇತ್ತು ಅನ್ನೋದು ನೋಡಬಹುದು ನೀವು ಲಾಸ್ಟ್ ಇಯರ್. ಈ ವರ್ಷ ಇದ್ರೂ ಇರಬಹುದು, ಇಲ್ಲದೇನೋ ಇರಬಹುದು. ಅಂಬೇಡ್ಕರ್ ಅಲ್ಲಿ ಒಂದು ಸೀಟ್ ಇತ್ತು 3BG ಕ್ಯಾಟಗರಿಗೆ. ಕೆಂಪೇಗೌಡ ಕೆಮ್ಸ್ ಬೆಂಗಳೂರು ಒಂದು ಜನರಲ್ ಮೆರಿಟ್ ಅಲ್ಲಿ ಇತ್ತು, 2 GMP ಪ್ರೈವೇಟ್ ಕೋಟಾದಲ್ಲಿ ಇತ್ತು. 12 ಲಕ್ಷದ ಫೀಸ್ ಈಗ. ಸೊ ಲಾಸ್ಟ್ ಇಯರ್ 2 ಪ್ರೈವೇಟ್ ಕ್ಯಾಟಗರಿ, 1 ಜನರಲ್ ಮೆರಿಟ್ ಕ್ಯಾಟಗರಿ ಇತ್ತು. MS ರಾಮಯ್ಯದಲ್ಲಿ ಜನರಲ್ ಕ್ಯಾಟಗರಿಯಲ್ಲಿ ಯಾವುದು ಇರಲಿಲ್ಲ, ಅಂದ್ರೆ ಲೋಯರ್ ಫೀಸ್ ಯಾವುದು ಇರಲಿಲ್ಲ. ಪ್ರೈವೇಟ್ ಕ್ಯಾಟಗರಿಯಲ್ಲಿ 3 ಇತ್ತು. ಈ ವರ್ಷ 3ಕ್ಕಿಂತ ಜಾಸ್ತಿ ಇದ್ರೂ ಇರಬಹುದು, ಯಾಕೆಂದ್ರೆ ಈ ವರ್ಷ ಲಾಸ್ಟ್ ಇಯರ್ಗಿಂತ ಫೀಸು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. KBN ಗುಲ್ಬರ್ಗ 3AG ಅಲ್ಲಿ ಒಂದಿತ್ತು, GM ರೂರಲ್ ಅಲ್ಲಿ ಒಂದಿತ್ತು. ಪ್ರೈವೇಟ್ ಕೋಟಾದಲ್ಲಿ 8 ಸೀಟ್ ಇತ್ತು. ಈ ವರ್ಷನೂ ಅದಕ್ಕಿಂತ ಜಾಸ್ತಿ ಇರಬಹುದು. ಶ್ರೀ ಬಸವೇಶ್ವರದಲ್ಲಿ ಪ್ರೈವೇಟ್ ಕ್ಯಾಟಗರಿಯಲ್ಲಿ ಒಂದಿತ್ತು. ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಜನರಲ್ ಮೆರಿಟ್ ಅಲ್ಲಿ 2 ಸೀಟ್ ಇತ್ತು. ಆದಿಚುಂಚನಗಿರಿ ಇಲ್ಲಿ ಪ್ರೈವೇಟ್ ಕ್ಯಾಟಗರಿಲಿ 22 ಸೀಟ್ ಇತ್ತು. ಲಾಸ್ಟ್ ಇಯರ್ 20 ಲಕ್ಷ ಫೀಸ್ ಇತ್ತು, ಈ ವರ್ಷ 22 ಲಕ್ಷ ಆಗಿದೆ. ಸೊ ಈ ನಂಬರ್ ಸ್ವಲ್ಪ ಜಾಸ್ತಿ ಆದರೂ ಆಗುವ ಸಾಧ್ಯತೆ ಇದೆ. ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ STG ಕ್ಯಾಟಗರಿಯಲ್ಲಿ ಒಂದಿತ್ತು. ಹಾಸನಲ್ಲಿ ಜನರಲ್ ಮೆರಿಟ್ ಅಲ್ಲಿ ಒಂದು, SCG ಅಲ್ಲಿ ಒಂದು. ಕಿಮ್ಸ್ ಹುಬ್ಳಿಯಲ್ಲಿ ಜನರಲ್ ಮೆರಿಟ್ ಅಲ್ಲಿ ಒಂದು, ನಿಜಲಿಂಗಪ್ಪ ಜನರಲ್ ಮೆರಿಟ್ ಒಂದು. SDM ಧಾರವಾಡ ಪ್ರೈವೇಟ್ ಕ್ಯಾಟಗರಿಯಲ್ಲಿ 8 ಸೀಟು, ಯಾಕೆಂದ್ರೆ ಫೀಸ್ ಜಾಸ್ತಿ. ಬೆಲ್ಗಾಂ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಲ್ಲಿ ಜನರಲ್ ಮೆರಿಟ್ ಅಲ್ಲಿ ಒಂದು. ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕದಲ್ಲಿ 3BH ಅಲ್ಲಿ ಒಂದು. ವಿಮ್ಸ್ ಬೆಳ್ಳಾರಿ STG ಅಲ್ಲಿ ಒಂದಿತ್ತು. ನವೋದಯ ಒಂದು ಪ್ರೈವೇಟ್ ಕ್ಯಾಟಗರಿ ಸೀಟ್ ಇತ್ತು. ಬೀದರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಜನರಲ್ ಮೆರಿಟ್ ಅಲ್ಲಿ ಒಂದು. ಮಂಗಳೂರಲ್ಲಿರೋ ಕಸ್ತೂರ್ಬಾ 3BG ಅಲ್ಲಿ ಒಂದು. ಎನಪೋಯ ಜನರಲ್ ಮೆರಿಟ್ ಒಂದು. KVG ಸುಳ್ಯದಲ್ಲಿ 3AG ಅಲ್ಲಿ ಒಂದಿತ್ತು. 3 ಪ್ರೈವೇಟ್ ಕ್ಯಾಟಗರಿ ಸೀಟ್ ಇತ್ತು. JJ ದಾವಣಗೆರೆ ಜನರಲ್ ಮೆರಿಟ್ ಅಲ್ಲಿ ಒಂದಿತ್ತು. ಸಪ್ತಗಿರಿ 3BK ಅಲ್ಲಿ ಒಂದಿತ್ತು. 35 ಪ್ರೈವೇಟ್ ಕೋಟಾ ಸೀಟ್ಸ್ ಇತ್ತು. ಈ ವರ್ಷ ಮತ್ತೆ ಇವರು ಫೀಸ್ ಜಾಸ್ತಿ ಮಾಡಿದ್ದಾರೆ. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ಯೂ ಮೋರ್ ಸೀಟ್ಸ್ ಇನ್ ಪ್ರೈವೇಟ್ ಕ್ಯಾಟಗರಿ. ಶ್ರೀನಿವಾಸ ಮಂಗಳೂರು ಜನರಲ್ ಮೆರಿಟ್ ಅಲ್ಲಿ ಒಂದಿತ್ತು. ESI ಬ್ಯಾಂಗ್ಳೂರ್ ಜನರಲ್ ಮೆರಿಟ್ ಅಲ್ಲಿ 3 ಸೀಟ್ ಉಳಿದಿತ್ತು. ಸುಬ್ಬಯ್ಯದಲ್ಲಿ 1 ಪ್ರೈವೇಟ್ ಕೋಟಾ ಸೀಟ್ ಇತ್ತು. ಶ್ರೀದೇವಿಯಲ್ಲಿ 1 ಪ್ರೈವೇಟ್ ಕ್ಯಾಟಗರಿ ಇತ್ತು. ಚಾಮರಾಜನಗರಲ್ಲಿ SCH ಅಂದ್ರೆ SC ಹೈದರಾಬಾದ್ ಕರ್ನಾಟಕ ಒಂದಿತ್ತು. ಕಾರವಾರಲ್ಲಿ STG ಅಲ್ಲಿ ಒಂದು. ಕೊಡಗುವಲ್ಲಿ SC ಜನರಲ್ ಒಂದು, ST ಜನರಲ್ ಒಂದು. ಕನಚೂರಲ್ಲಿ 1G ಕ್ಯಾಟಗರಿಯಲ್ಲಿ ಒಂದಿತ್ತು, ಜನರಲ್ 1G ಜನರಲ್ ಕೋಟಾ ಅಂದ್ರೆ ಕಡಿಮೆ ಫೀಸು 1.5 ಲಕ್ಷದ್ದು. 1 ಪ್ರೈವೇಟ್ ಕ್ಯಾಟಗರಿ 12 ಲಕ್ಷದ್ದು. ಈಸ್ಟ್ ಪಾಯಿಂಟ್ ಅಲ್ಲಿ 3AG ಅಲ್ಲಿ ಒಂದಿತ್ತು. GMP ಅಲ್ಲಿ ಒಂದಿತ್ತು. ಅಟಲ್ ಬಿಹಾರಿ ವಾಜಪೇಯಿಯಲ್ಲಿ ಜನರಲ್ ಮೆರಿಟ್ ಅಲ್ಲಿ ಒಂದಿತ್ತು. ದಯಾನಂದ್ ಸಾಗರ್ ಯೂನಿವರ್ಸಿಟಿಯಲ್ಲಿ ಜನರಲ್ ಮೆರಿಟ್ ಅಲ್ಲಿ ಒಂದಿತ್ತು. 12 ಪ್ರೈವೇಟ್ ಕೋಟಾ ಇತ್ತು. ಪ್ರೈವೇಟ್ ಕೋಟಾದಲ್ಲೆಲ್ಲ ಜಾಸ್ತಿ ಇರುತ್ತೆ, ಯಾಕೆಂದ್ರೆ ಅಲ್ಲಿ ಜಾಸ್ತಿ ಫೀಸ್ ಇತ್ತು ಅದಕ್ಕೆ. ಚಿಕ್ಕಬಳ್ಳಾಪುರಲ್ಲಿ ST ಜನರಲ್ ಅಲ್ಲಿ ಒಂದಿತ್ತು. ಚಿಕ್ಕಮಗಳೂರಲ್ಲಿ ಜನರಲ್ ಮೆರಿಟ್ ಅಲ್ಲಿ ಒಂದು, ST ಜನರಲ್ ಅಲ್ಲಿ ಒಂದು. ಜಗದ್ಗುರು 3000 ಮಠ ಇದು ಡೀಮ್ಡ್ ಯೂನಿವರ್ಸಿಟಿ ಜನರಲ್ ಮೆರಿಟ್ ಅಲ್ಲಿ 1 ಸೀಟು. 6 ಲಕ್ಷ ಇರುತ್ತೆ ಫೀಸ್, ಇಲ್ಲಿ 1.5 ಲಕ್ಷ ಅಲ್ಲ. ಸಿದ್ಧಗಂಗಾದಲ್ಲಿ 2 ಪ್ರೈವೇಟ್ ಕ್ಯಾಟಗರಿ ಸೀಟ್ ಇತ್ತು. ಚನ್ನಪಟ್ಟಣದ ಚಾಮುಂಡೇಶ್ವರಿಯಲ್ಲಿ 3 ಪ್ರೈವೇಟ್ ಕ್ಯಾಟಗರಿ ಸೀಟ್ಸ್ ಇತ್ತು. ಶ್ರೀ ಮಧುಸೂದನ್ ಸಾಯಿಯಲ್ಲಿ 1G ಅಲ್ಲಿ ಒಂದು, 2BG ಅಲ್ಲಿ ಒಂದು ಲೋಯರ್ ಫೀಸು. ಹೈದರಾಬಾದ್ ಕರ್ನಾಟಕ GMKH ಒಂದು ಪ್ರೈವೇಟ್ ಕ್ಯಾಟಗರಿ ಒಂದಿತ್ತು. ಸೊ ಟೋಟಲಿ 37 ಸೀಟು ಲೋಯರ್ ಫೀಸ್ ಅಲ್ಲಿ ಇತ್ತು ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ. ನಾಟ್ ಜನರಲ್ ಮೆರಿಟ್, ಜನರಲ್ ಕ್ಯಾಟಗರಿ 37 ಸೀಟ್ ಇತ್ತು. ಈ 37 ಸೀಟಲ್ಲಿ ಮಧುಸೂದನ್ ಸಾಯಿಯಲ್ಲಿರೋ 2 ಸೀಟು ಫ್ರೀ ಎಜುಕೇಶನ್. ನೆಕ್ಸ್ಟ್ JGMMC ಯಲ್ಲಿ ಇದ್ದಂತ ಸೀಟು 6 ಲಕ್ಷದ್ದು, 1 ಸೀಟ್ ಇತ್ತು 6 ಲಕ್ಷದ್ದು. ಸೊ 37 ಸೀಟ್ಸ್. ಸೊ ಈ ವರ್ಷನೂ ಆಲ್ಮೋಸ್ಟ್ ಅಷ್ಟೇ ಇರ್ಬೋದು, ಇಲ್ಲ ಪ್ಲಸ್ ಆರ್ ಮೈನಸ್ ಒಂದು 10% ವೇರಿ ಆಗ್ಬೋದು. ಹೈದರಾಬಾದ್ ಕರ್ನಾಟಕದಲ್ಲಿ 3 ಸೀಟ್ ಇತ್ತು. ನೆಕ್ಸ್ಟ್ ಪ್ರೈವೇಟ್ ಕೋಟಾದಲ್ಲಿ 105 ಸೀಟ್ ಇತ್ತು. ಈ ಪ್ರೈವೇಟ್ ಕೋಟಾದಲ್ಲಿ 105 ಸೀಟು ಎಲ್ಲರೂ ನಮಗೆ ಯೂಸ್ ಆಗೋದಿಲ್ಲ, ಯಾಕೆಂದ್ರೆ ಒಂದಷ್ಟು ಕಾಲೇಜಲ್ಲಿ 25 ಲಕ್ಷ, 22 ಲಕ್ಷ, 20 ಲಕ್ಷ ಇದೆ. ಸೊ ಇಫ್ ಯು ಕ್ಯಾನ್ ಅಫೋರ್ಡ್ ದೆನ್ ಇಟ್ ವಿಲ್ ಬಿ ಬೆನಿಫಿಷಿಯಲ್ ಫಾರ್ ಯು. ಸೊ ಜನರಲ್ ಕೋಟಾ 37 ಸೀಟು, ಹೈದರಾಬಾದ್ ಕರ್ನಾಟಕ 3 ಸೀಟು, 105
GMP ಸೀಟ್ಸ್. ಸೊ ಓವರ್ ಆಲ್ ಜನರಲ್ ಮೆರಿಟ್ ಅಲ್ಲಿ 19 ಸೀಟು, ಈ 37 ಹೇಗೆ ಡಿವೈಡ್ ಆಗಿದೆ ಅಂದ್ರೆ ಜನರಲ್ ಮೆರಿಟ್ ಅಲ್ಲಿ 19 ಸೀಟು, 1G 2 ಸೀಟು, 2BG 1, 3AG 3, 3BG 2, 3BK 1, ಜನರಲ್ ಮೆರಿಟ್ ರೂರಲ್ 1, SC ಜನರಲ್ 2, ST ಜನರಲ್ 6. ಸೊ ಟೋಟಲ್ ಜನರಲ್ ಕೋಟಾ ಸೀಟ್ಸು 37 ಅಂದ್ರೆ ಗವರ್ಮೆಂಟ್ ಫೀಸ್ ಇರೋದು. GMP ಸೀಟ್ಸು 105 ಸೀಟ್ ಇತ್ತು. GMPH ಅಲ್ಲಿ 24 ಸೀಟ್ ಇತ್ತು. GMPH ಅಂದ್ರೆ ಜನರಲ್ ಮೆರಿಟ್ ಪ್ರೈವೇಟ್ ಹೈದರಾಬಾದ್ ಕರ್ನಾಟಕ 12 ಲಕ್ಷ ಫೀಸು, 24 ಸೀಟ್ ಇತ್ತು. ರಾಮಯ್ಯದಲ್ಲಿ 2, KBNL 1, MVGL 1, ಆದಿಚುಂಚನಗಿರಿಯಲ್ಲಿ 5, SNMC 1, SDM 2, MRMC 1, ಸಪ್ತಗಿರಿ 6, ಶ್ರೀನಿವಾಸ 2, ಶ್ರೀದೇವಿ 1, ಚಂದ್ರಮ ದಯಾನ್ ಸಂಗರ್ 2. ಸೊ ದಿಸ್ ಇಸ್ GMPH. GMP ಅಂದ್ರೆ ಜನರಲ್ ಮೆರಿಟ್ ಪ್ರೈವೇಟ್ ಕೋಟಾ, GMPH ಅಂದ್ರೆ ಪ್ರೈವೇಟ್ ಕೋಟಾನೇ ಬಟ್ ಹೈದರಾಬಾದ್ ಕರ್ನಾಟಕಗೆ ರಿಸರ್ವ್ ಆಗಿರುವಂತ ಸೀಟ್ಸು 24 ಇತ್ತು. ನೆಕ್ಸ್ಟ್ ಮೈನಾರಿಟೀಸ್ ಬರೋದಾಗಿದ್ರೆ ತಮಿಳು ಮೈನಾರಿಟಿ MVGL 1 ಇತ್ತು, ತೆಲುಗು ಮೈನಾರಿಟಿ ಟೋಟಲ್ 5, ಸುಬ್ಬಯ್ಯದಲ್ಲಿ 4, ಆಕ್ಸ್ಫರ್ಡ್ ಅಲ್ಲಿ 1, ಮುಸ್ಲಿಂ ಮೈನಾರಿಟಿಯಲ್ಲಿ 3 ಇತ್ತು, KBNL 2, ಕನಚೂರಲ್ಲಿ 1, ಮುಸ್ಲಿಂ ಮೈನಾರಿಟಿ ಹೈದರಾಬಾದ್ ಕರ್ನಾಟಕ KBNL 3 ಇತ್ತು, ತುಳು ಮೈನಾರಿಟಿ AJಯಲ್ಲಿ 1 ಇತ್ತು. ಓಪನ್ ಕ್ಯಾಟಗರಿ 336 ಸೀಟ್ ಇತ್ತು. ಬಟ್ ಲಾಸ್ಟ್ ಇಯರ್ ಓಪನ್ ಕ್ಯಾಟಗರಿಯಲ್ಲಿ 336 ಸೀಟು ಸಹ ಎಲ್ಲ ನಾನ್ ಕನ್ನಡಿಗಾಸ್, ನಾನ್ ಕರ್ನಾಟಕ ರೆಸಿಡೆಂಟ್ಸೇ ತಗೊಂಡಿದ್ರು, ಅಂದ್ರೆ ಹೊರಗಡೆ ಇರೋರು, ಔಟ್ ಆಫ್ ಸ್ಟೇಟ್ ಅವರೇ ತಗೊಂಡಿದ್ರು. ಏನಾದ್ರೂ ಉಳಿದ್ರೆ ಯೂಶಲಿ ಅದಕ್ಕಿಂತ ಹಿಂದಿನ ವರ್ಷ 22, 21, 20 ಅಲ್ಲೆಲ್ಲ ಓಪನ್ ಕ್ಯಾಟಗರಿಯಲ್ಲಿ ಒಂದಷ್ಟು ಸೀಟ್ಸ್ ಉಳಿತಿತ್ತು. ಆ ಉಳಿದಿರೋ ಸೀಟ್ಸ್ ನ GMP ಸೀಟ್ಸ್ ಆಗಿ ಕನ್ವರ್ಟ್ ಮಾಡ್ತಿದ್ರು. ಬಟ್ ಲಾಸ್ಟ್ ಇಯರ್ ಯಾವುದು ಉಳಿಲಿಲ್ಲ, ಯಾಕಂದ್ರೆ ಕಾಂಪಿಟೇಷನ್ ಜಾಸ್ತಿ ಇತ್ತು. ಬೇರೆಯವರು ಔಟ್ ಆಫ್ ಸ್ಟೇಟ್ ಅವರೇ ಎಲ್ಲರೂ ಆಪ್ಷನ್ ಎಂಟ್ರಿ ಮಾಡಿ ಸೀಟ್ಸ್ ತಗೊಂಡಿದ್ರು. ಸೊ ಪ್ರೈವೇಟ್ ಕೋಟಾ ಟೋಟಲ್ಲು 482 ಸೀಟು. ಸ್ಪೆಷಲ್ ಕ್ಯಾಟಗರಿ ಎಕ್ಸ್ ಡಿಫೆನ್ಸ್ ಅಲ್ಲಿ 1 ಇತ್ತು. NR ಅಂಡ್ ಅದರ್ಸ್ ಕೋಟಾ 829 ಇತ್ತು. ನಿಮ್ಗೆ ಗೊತ್ತಿರ್ಬೋದು NRI ಕೋಟಾ ಅದರ್ಸ್ ಕೋಟಾಗೆ ಎಷ್ಟು ಫೀಸ್ ಇರುತ್ತೆ ಅಂತ. ಸೊ ಟೋಟಲ್ ಸೀಟ್ಸು ಉಳಿದಿದ್ದು ಲಾಸ್ಟ್ ಇಯರ್ 1352. ಸೊ ಈ ವರ್ಷನೂ ಆಲ್ಮೋಸ್ಟ್ 1000+ ಅಂತ ಉಳಿಯುತ್ತೆ. ಬಟ್ ನಿಮಗೆ ಎಷ್ಟು ಸೀಟ್ಸು ಅನುಕೂಲ ಆಗುವಂತ ಸೀಟ್ಸು ಉಳಿಯುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನೀಟ್ 2024 ಅಲ್ಲಿ. ದಿಸ್ ಇಸ್ ಜಸ್ಟ್ ಫಾರ್ ಯುವರ್ ರೆಫರೆನ್ಸ್. ಯಾಕೆಂದ್ರೆ ಎಷ್ಟು ಇರ್ಬೋದು ಅನ್ನೋದು ಒಂದು ಗೆಸ್ ಮಾಡ್ತಿರ್ತೀವಿ. ಸೊ ಟೋಟಲ್ 1000 ಇರುತ್ತೆ. ಜನರಲ್ ಕೋಟಾದಲ್ಲಿ ಲಾಸ್ಟ್ ಟೈಮು 37 ಇತ್ತು. ಸೊ ಈ ಸರಿ 25 ಇರ್ಬೋದು, ಇಲ್ಲ 40 ಇರ್ಬೋದು. ಸೊ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ಪ್ರೈವೇಟ್ ಕ್ಯಾಟಗರಿಯಲ್ಲಿ ಅರೌಂಡ್ 100 ಸೀಟ್ಸ್ ಇರುತ್ತೆ. ಸೊ ಈ ತರದೊಂದು ಐಡಿಯಾ ಸಿಕ್ಕರೆ ಮಾಪಪ್ಗೆ ನೀವು ಹೋಗ್ಬೇಕಾ ಬೇಡವಾ, ಮಾಪಪ್ ಹೋದ್ರೆ ನಿಮ್ಗೆ ಸೀಟ್ ಸಿಗುವ ಸಾಧ್ಯತೆಗಳು ಎಷ್ಟು ಇದೆ, ಪ್ರಾಬಬಿಲಿಟಿ ಎಷ್ಟಿದೆ ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಹೋಪ್ ದಿಸ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಆಲ್ ದ ಬೆಸ್ಟ್ ಫಾರ್ ಯುವರ್ second round real allotment and also for the mop up round. Thank you. All the best.